ಸ್ವಲ್ಪ ಬೆಂದ ಮೇಲೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾಡ್ಬೋದಾದಂಥ ಒಂದು ಕಾಡು ಮಾವಿನ ಹಣ್ಣು ಮತ್ತು ಒಣ ಶೆಟ್ಲಿ ಉಪಯೋಗಿಸಿ ಈ ಹಳ್ಳಿ ಕಡೆ ಮಾಡುವಂಥ ಒಂದು ಗಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದೊಂದು ತುಂಬ ವಿಶೇಷ ಹಾಗೆ ಅಪರೂಪದ ರೆಸಿಪಿ. ಇಲ್ಲ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಮಾವಿನ ಹಣ್ಣು ಸೊಲಿಯೋ ಕಾರ್ಯಕ್ರಮ ಶುರು ಹಚ್ಕೊಂಡಿದೆ. ವಿಡಿಯೋ ನೋಡ್ತಾ ಎಂಜಾಯ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಮ ಬಾಯಲ್ಲೂ ನೀರು ಬರೋದಂತೂ ಪಕ್ಕ. ಸ್ವೀಟ್ ಆದರೆ ಸಾಸ್ಮಿ ಮಾಡ್ಬೋದು. ಸ್ವೀಟ್ ಇರೋದಿಲ್ಲ ಮಗ, ಇದು ಬಗ್ಗೆ ಸ್ವೀಟ್ ಇರ್ತದೆ ಸಣ್ಣಗೆ. ಹಾಕ್ದಾಯ್ತು. ಹಾಕಿದ್ರಲ್ಲ ಇದು ಪೇಟಿ ಮೈನೆಲ್ಲ ತರೋದಷ್ಟಾಗಿತ್ತು. ಇದು ಹಣ್ಣಾದ್ಮೇಲೆ ಐತಿ ಆಗ್ತದೆ ಅದಾವ. ಎಂತ ನೆನಪು ಬಂತು. ಎಲ್ಲ ಸುಲ್ದಾಯ್ತು. ಈಗ ಇದರ ಸಿಪ್ಪೆನೂ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಬೇಕು ನಾವು. ಆಯ್ತಲ್ಲ ಕಾಲ ಆಯ್ತಲ್ಲ. ಅದು ಬೇಡ ಹಾಕು. ನೀ ಕೈ ಹಾಕ್ಬೇಡಿಗೆ, ನೀ ಕೈ ತೊಳೆದು ಬೇಡ ಇದ್ರಾಗೆ. ಸಾಕು ಬಿಡು. ತಡಿ ಯಾರು ನೀವು ಯಾರಾದರೂ ಹಳ್ಳಿ ಬದಿಗ್ನವ್ರು ಈ ವಿಡಿಯೋ ನೋಡ್ತಿದ್ರೆ ಈ ರೆಸಿಪಿ ಟ್ರೈ ಮಾಡ್ಬೋದು. ಎಂತಕ್ಕಂದ್ರೆ ಅಲ್ಲಿ ಕಾಡು ಮಾವಿನ ಹಣ್ಣು ಸಿಗ್ತದೆ ನಿಮಗೆ. ನೀವು ಕೈ ತೊಳಿರಿ, ಕೈ ತೊಳ್ಕೊ. ಈ ಸುಮ್ಮಕಂತುವ ಎಲ್ಲ ತಾನೇ ಮಾಡ್ತೆ ಅಂತ ನಿಮ್ಮ ರೀತಿ ಕಾಟ ಬರೀ ಕಾಟ ಕೊಡೋದು. ಎಂತ ಮಾಡೋಕೆ ಹೋಗ್ಲಿ, ಅಡ್ಗೆ ತಾ ಮಾಡ್ತೆ ಅಂತ ಇನ್ನು ಅವಂಗೆ ಅಡ್ಗೆ ಕೊಟ್ಟು ನಾನು ಶಾಲೆಗೆ ಹೋಗ್ಬೇಕು ಮೇಡ. ನಿನ್ನೆ ಪುಟ್ಟ ದೋಸೆ ಅಲ್ಲ ಬರೋದಿಲ್ಲ ನಿಂಗೆ ಪುಟ್ಟ ದೋಸೆ. ಹಬ್ಬ ಈ ಶೆಟ್ಲಿ ಮುರಿಯೋಕ್ಕೊಂದು 15 ನಿಮಿಷ ಬೇಕಾಯಿತು ನೋಡಿ. ಇದೇ ದೊಡ್ಡ ಕೆಲಸ ಈ ರೆಸಿಪಿಲಿ. ಹಾಗೆ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಬೆಂದಮೇಲೆ ಮಾವಿನ ಹಣ್ಣು ಹಾಕಿ ಸ್ವಲ್ಪ ಮಸಾಲೆ ಹಾಕಿದ್ರೆ ಮುಗೀತು ಕೆಲಸ. ಚೆಂದ ಕುದ್ದ ಮೇಲೆ ಊಟ ಸಂತಿಗೆ ತಿನ್ನೋದೊಂದೇ ಬಾಕಿ. ಚಟ್ಲಿ ಸ್ವಲ್ಪ ಬೆಂದ ಮೇಲೆ ಮಾವಿನ ಹಣ್ಣು ಹಾಕೋದು. ಉಪ್ಪು ಹಾಕ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ವೆಲ್ಕಮ್ ಟು ಮೈ ಚಾನಲ್. ಹಂಗೆ ಚಿಕ್ಕ ಮಗನೇ ಇರುತ್ತಲ್ಲ ಇವತ್ತು ಮಾವಿನಕಾಯಿ ಸಟ್ಟಿ ಏನು ಜೋಸ್ ಹೇಳ್ಬೇಕು. ಮತ್ತು ಮಾವಿನ ಹಣ್ಣು ಸಟ್ಲಿ, ಮಾವಿನಕಾಯಿ ಸಟ್ಲಿ ಅಲ್ಲ, ಕಾಡು ಮಾವಿನ ಹಣ್ಣು ಸಟ್ಲಿ. ಒಣ ಸಟ್ಲಿ. ಇದು ಮೆಣಸು, ಸ್ವಲ್ಪ ಕಾಯಿ, ಕೊತ್ತಂಬರಿ, ಜೀರಿಗೆ ಇಷ್ಟು ಹಾಕೋಣ. ಸ್ವಲ್ಪ ಮಸಾಲೆ ಹಾಕುವ. ಖಾರ ಬೇಕಾದ್ರೂ ಒಂದು ಸ್ವಲ್ಪ ಖಾರ ಪುಡಿ ಹಾಕಬೇಕು. ಓಕೆ, ಖಾರ ಪುಡಿ ಬೇಕಾದ್ರೆ ಮತ್ತೆ ಎಂತ ಬೇಕಾದ್ರೆ ಹಾಕೋದು ಅನ್ನೋದು. ಖಾರ ಯಾರಿಗಾದ್ರು ಜಾಸ್ತಿ ಖಾರ ತಿನ್ನೋರು ಇರ್ತಾರಲ್ಲ, ಈಗ ನೀವೆಲ್ಲ ಮಾತ್ರ ಖಾರದ ಕೂಡ ಉಸ್ಸನ್ನು ಕಾಣಿಸ್ತೀರಿ. ಒಬ್ಬೊಬ್ಬರು ಖಾರ ಜಾಸ್ತಿ ಬೇಕಾಗ್ತದೆ, ಜಾಸ್ತಿ ಖಾರ ಪುಡಿ ಹಾಕೊಂಡ್ರೆ. ಅದರಲ್ಲೇ ಮಾವಿನ ಹಣ್ಣು ಚಟ್ಲಿ ಎಲ್ಲ ಬೆಂದಿ ಸ್ವಲ್ಪ ದಪ್ಪ ಬೇಕು. ಸ್ವಲ್ಪ ಬೇಕಾದ್ರೆ ನೀರು ಹೇಳಿ ನಾವು ಕೊಡ್ತೀವಿ. ನೀರು ಬೇಕಾದ್ರೆ ನಾವು ಹೇಳ್ತೀವಿ, ನೀವು ಕೊಡ್ಬೋದು. ಓಕೆ, ನೋಡು ಕಲ್ಲ ಬೆಸ್ಟ್ ಆಯ್ತಪ್ಪ. ಇನ್ನೊಂದು ದಪ್ಪ ಬೇಕು, ಸಾಲಿಡ್ ದಪ್ಪಾಗಿ. ಮಾವಿನ ಹಣ್ಣು ಸ್ವಲ್ಪ ಕರಗಿ, ಮಾವಿನ ಹಣ್ಣೆಲ್ಲ ಅದ್ರಲ್ಲಿ ಕರಗಿ. ಅಂತೂ ರೆಡಿ ಆಯಿತು ನೋಡಿ. ಹೆಂಗಾಗದೆ ನೋಡಿ. ನೀವು ಯಾರಾದರೂ ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ಮಾಡ್ಕೊಂಡು ತಿಂದಾದ್ಮೇಲೆ ಹೆಂಗಿತ್ತು ಹೇಳೋದೊಂದು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಹಾಗೆ ವಿಡಿಯೋ ಸೇರಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್. ಹಂಗಾರೆ ಮೆಹಂದಿ ಹಚ್ಚಿ ಕೊಡ್ಬೇಕು. ಎಂತಕ್ಕೆ ಸೂಪರ್ ಆಗದ.